ಎಲ್ರಿಗೂ ನಮಸ್ಕಾರ. ತುಂಬಾ ವರ್ಷಗಳ ನಂತರ ನಾನು ನಿಮ್ಮೆಲ್ರೂ ಭೇಟಿ ಮಾಡ್ತಿದ್ದೀನಿ. ಅಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಅಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಅಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ಲರೂ ಕೇಳೋ ಪ್ರಶ್ನೆ, ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ಲರೂ ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದು ಆಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡ್ಬೇಕು ಅಂತ ಬಯಸ್ತೀವಿ. ಸೊ ನನಗ್ ನಡೆದಂತ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟಾನ್ಷಿಯಲ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಶಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ತರ ಅವಕಾಶಗಳು ಕೂಡ ಬರಬೇಕು. ಅಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. ಅಂಡ್ ಐ ಆಮ್ ವೆರಿ 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 ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಈ ಫಿಲಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳ ಅವರು, ನಮ್ KGF 2 ಅಲ್ಲಿ ಆಕ್ಟ್ ಮಾಡಿದಂತ ಸರಣ್ ಅವರು, ಸೋ ಮೆನಿ ವಂಡರ್ಫುಲ್ ಆಕ್ಟರ್ಸ್. ಅಂಡ್ ಕಲಿಯಂತ ಸಾಕಷ್ಟು ವಿಷಯಗಳಿರುತ್ತೆ ನಮ್ಗೆ. ಅಂಡ್ ಆಫ್ ಕೋರ್ಸ್ ಧ್ರುವ, ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಕ್ಚುಲಿ. ಆಫಿಷಿಯಲ್ ಆಗಿ ಡಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಅವರ್ ಫಸ್ಟ್ ಆಫಿಷಿಯಲ್ ಮೂವಿ ಟುಗೆದರ್. ಈಸ್ ಕಮ್ ಇನ್ ಆಸ್ ಬಸವಣ್ಣ. ಅಂಡ್ ಮಾಸ್ ನಾವೆಲ್ಲರೂ ನೋಡಿದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಅಂಡ್ ಆಫ್ ಕೋರ್ಸ್ ಮೈ ಬಿಗ್ಗೆಸ್ಟ್ ಹೀರೋ ಆಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ. ಅಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಸೊ ಅದು ನನಗೆ ಆಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ. ಅಂಡ್ ಕಮಿಂಗ್ ಟು ನಿರಂಜನ್, ಮೈ ಕೋ ಆಕ್ಟರ್, ನಿಜ ಹೇಳ್ಬೇಕು ಅಂದ್ರೆ ನಾನು 3 ಫಿಲ್ಮ್ಸ್ ಓಲ್ಡ್. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್. ಬಿಕಾಸ್ ನಮ್ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು, ವೆನ್ ಎವರ್ ಯು ವರ್ಕ್ ಇನ್ ಮೂವೀಸ್, ಒಂದು ಫಿಲಮ್ ನ ಟೊಟ್ಯಾಲಿಟಿ ಆಗಿ ನೋಡು, ಸ್ವಾರ್ಥ ಯಾವತ್ತೂ ಇರಬಾರ್ದು, ಯು ಶುಡ್ ಸಿ ಟೊಟ್ಯಾಲಿಟಿ. ಅಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನ್ ಅಲ್ಲಿ ಕಾಣಿಸ್ತು. ಸೊ ವೆನ್ ಯು ಲೈಕ್ ಮೈಂಡೆಡ್, ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ. ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಫೈಟ್ಸ್ ಆರ್ ಅಮೇಸಿಂಗ್. ಸೊ ಆರ್ ಕೆಮಿಸ್ಟ್ರಿ ವರ್ಕ್ ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಅಂಡ್ ಮ್ಯೂಸಿಕ್, ಅನೂಪ್ ಸರ್, ಯಾರ್ಯಾರು ನಮ್ ಫಿಲ್ಮ್ ನೋಡಿದಾರೋ, ಇಫ್ ದೇ ಅಪ್ರಿಶಿಯೇಟ್ ಆರ್ ಪರ್ಫಾರ್ಮೆನ್ಸಸ್, ಒಂದ್ ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್. ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಪ್ಪ ಬಂದು ಹಿ ವುಡ್ ಆಲ್ವೇಸ್ ಪ್ಲೇ ದ ಮ್ಯೂಸಿಕ್. ಸೊ ನಮಗೆ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ಸ್ ಇಟ್ ವಾಸ್ ಸೋ ಈಸಿ. ಅಂಡ್ ಪ್ರತಿಯೊಂದು ಹಾಡುನು ಅಷ್ಟು ಚೆನ್ನಾಗಿ ಬಂದಿದೆ. ಐ ಥಿಂಕ್ ಒಂದ್ ಫಿಲಮ್ ತುಂಬಾ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ ದ ಆಲ್ಬಮ್ ವಿಲ್ ಬಿ ದ ಬಿಗ್ಗೆಸ್ಟ್ ಕನೆಕ್ಟಿಂಗ್ ಫ್ಯಾಕ್ಟರ್. ಆ ರೀತಿಲಿ ಪ್ರತಿಯೊಂದು ಹಾಡುನು ತುಂಬಾ ಚೆನ್ನಾಗಿದೆ, ನಮ್ಗೆ ತುಂಬಾ ಹೆಮ್ಮೆ. ಅಂಡ್ ಎಸ್, ಇಟ್ಸ್ ವಂಡರ್ಫುಲ್. ಅಂಡ್ ಆಫ್ ಕೋರ್ಸ್ ನನ್ನ ಗುರು, ನಾನು ಹೇಳ್ದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು. ನಮ್ ತಂದೆ, ನಿರ್ದೇಶಕರು, ನಿರ್ಮಾಪಕರು. ಅಂಡ್ ನನಗೆ ಅವಕಾಶ ಮತ್ತೆ ಮತ್ತೆ ಕೊಟ್ಟಂತ ಡೈರೆಕ್ಟರ್. ಸೊ ಹಿ ಬಿಲೀವ್ಸ್ ಇನ್ ಮೀ. ದ ಓನ್ಲಿ ಪರ್ಸನ್, ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ ತಂದೆ. ಸೊ ಈ ಫಿಲ್ಮ್ ಅಲ್ಲಿ ನಾನು ಅವ್ರ ಶ್ರಮ ನೋಡಿದ್ದೀನಿ. ಅಂಡ್ ಆಸ್ ಅ ಫ್ಯಾನ್ ಆಫ್ ಹಿಸ್ ಹಿಮ್ ಆನ್ ಸ್ಕ್ರೀನ್ ಆಕ್ಟಿಂಗ್ ಅಂಡ್ ಹಿಸ್ ಮೂವೀಸ್, ಐ ಕ್ಯಾನ್ ಟೆಲ್ ಈ ಫಿಲ್ಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ನನ್ನ ತಂಗಿ ಹೇಳ್ದಾಗೆ ಪ್ರತಿಯೊಬ್ರು ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ ಔಟ್ ವಿತ್ ಟೀಯರ್ಸ್ ಆಫ್ ಜಾಯ್ ಆರ್ ಹ್ಯಾಪಿನೆಸ್ ಆರ್ ವಾಟ್ ಎವರ್. ಸೊ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ಅಂಡ್ ನನಗೆ ಪ್ಲೇಯಿಂಗ್ ಸೀತಾ ತುಂಬಾನೇ ಸ್ಪೆಷಲ್ ಆಗಿತ್ತು. ಈ ಫಿಲ್ಮ್ ನೋಡಾದ್ಮೇಲೆ ಯಾರಾದ್ರೂ ಒಬ್ರು ಬಂದು ಈ ಫಿಲ್ಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್, ವರ್ತ್ ಮೈ ವೇಟ್. ಸೊ ನಾವು ನಮ್ ಡ್ಯೂ ಮಾಡಿದೀವಿ. ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್. ತುಂಬಾ ಹೆಮ್ಮೆ ಇದೆ ನನಗೆ. ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲ್ಮ್ ನ ತಲುಪಿಸ್ಬೇಕು. ಅಂಡ್ ಆಡಿಯನ್ಸಸ್ ಥಿಯೇಟರ್ ಬಂದು ಫಿಲ್ಮ್ ನ ನೋಡ್ಬೇಕು. ಸೊ 14th February ನಾವೆಲ್ಲರೂ ವೇಟ್ ಮಾಡ್ತಿದೀವಿ. ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್. ಸಿ ಯು ಸೂನ್. ಥ್ಯಾಂಕ್ ಯು.